ಹೀಗೆ ಯಾವುದೋ ರೀತಿಯಲ್ಲಿ ಇದು ಅಂತ್ಯ ಕಾಣಲೇಬೇಕಿತ್ತು. ರಬ್ಬರ್ನಂತೆ ಎಳೆದುಕೊಂಡು ಇಲ್ಲಿಯವರೆಗೆ ಬಂದಿದ್ದೇ ಮೊದಲ ತಪ್ಪು. ಮೂರ್ಖತನದ ಪರಮಾವಧಿ ಶಿಸ್ತುಬದ್ಧ ಪಕ್ಷವೆಂದು ಕರೆದುಕೊಳ್ಳುವ ಭಾರತೀಯ ಜನತಾ ಪಕ್ಷದ್ದು. ಅದರಲ್ಲೂ ಕಿತಾಪತಿ ಮಾಡುತ್ತಾ ಮೈಕೈ ಚಿವುಟುತ್ತಾ ಮಜಾ ನೋಡುತ್ತಾ ಕುಳಿತಿದ್ದಂತಹ ಹೈಕಮಾಂಡ್ ಈಗ ಕೊನೆಗೂ ಎಚ್ಚೆತ್ತುಕೊಂಡಾಗಿದೆ. ಐದರ್ವೇ ಸರಿ ತಪ್ಪು ನನಗೆ ಗೊತ್ತಿಲ್ಲ, ಅದನ್ನು ಜನ ತೀರ್ಮಾನ ಮಾಡ್ತಾರೆ. ಆದರೆ ಅಶಿಸ್ತು ಎಂಬ ಪರಮಾವಧಿಗೆ ಹೋಗಿದ್ದಾಗಲೂ ಲಾಡು ತಿನ್ಕೊಂಡು ಕೂತಿದ್ದಂಥ ಹೈಕಮಾಂಡ್ ಇವತ್ತು ಒಂದು ಕ್ರಮ ತಗೊಂಡಿದೆ. ಏನದು? ಪಕ್ಷದಿಂದ ಬಸವನಗೌಡ ಪಾಟೀಲ್ ಯತ್ನಾಳರನ್ನು ಎರಡನೆಯ ಬಾರಿಗೆ ಉಚ್ಚಾಟಿಸಲಾಗಿದೆ. ಒಂದ್ಸರಿ ಆಗಿತ್ತು ಹಿಂದೆ. ನಿನ್ನೆ 5 ನೋಟಿಸ್ ಕೊಟ್ಟಿದ್ದರು. ಇವತ್ತು ಯತ್ನಾಳನ್ನು ಉಚ್ಚಾಟನೆ ಮಾಡಿದ್ರು 6 ವರ್ಷಕ್ಕೆ. ಫೆಬ್ರವರಿ 10ರಂದು ನೀಡಲಾದ ಶೋಕಾಸ್ ನೋಟಿಗೆ ಅವರು ಕೊಟ್ಟಿದ್ದ ಉತ್ತರ ಸಮಂಜಸವಾಗಿಲ್ಲ ಅನ್ನೋದು ಹೈಕಮಾಂಡ್ನ ಶಿಸ್ತು ಸಮಿತಿಯ ವಾದ. ಪದೇ ಪದೇ ಶಿಸ್ತನ್ನು ಉಲ್ಲಂಘನೆ ಮಾಡಿದ್ದೀರಿ. ತಾವು ಹಿಂದೆ ಉತ್ತಮ ನಡವಳಿಕೆ ತೋರುವುದಾಗಿ ನೀಡಿದ್ದ ವಚನವನ್ನು ಉಳಿಸಿಕೊಂಡಿಲ್ಲ. ಈ ಅಂಶವನ್ನು ಪರಿಗಣಿಸಿ ತಕ್ಷಣವೇ ತಮ್ಮನ್ನು ಉಚ್ಚಾಟಿಸಲಾಗಿದೆ ಅಂತ ಅವರು ಕಳಿಸಿರೋ ಕಾಗದದಲ್ಲಿ ಹೇಳಿದ್ದಾರೆ. ಯಾರೋ ಓಂ ಪಾಠಕ್ ಅನ್ನೋರು. ಇವತ್ತು ಬೆಳಿಗ್ಗೆ ವಿಜಯೇಂದ್ರ ಅವರೇನೋ ಭೇಟಿ ಮಾಡಿದ್ರಂತೆ ಅಮಿತ್ ಶಾನ. ಕೆಲವರು ಹೇಳೋದು ಅದು ವೈಯಕ್ತಿಕವಾದಂತಹ ಕುಟುಂಬ ಕಾರ್ಯಕ್ರಮವೊಂದಕ್ಕೆ ಆಹ್ವಾನ ಪತ್ರಿಕೆ ಕೊಡುವಂಥ ಭೇಟಿ ಅದು ಅಂತ. ನನ್ನ ಪ್ರಕಾರ ಬೆಳಗ್ಗೆ ಇವರು ಭೇಟಿ ಮಾಡಿದಾಗ ಫೈನಲ್ ಆಗಿ ಲಾಸ್ಟ್ ಟೈಮ್ ಒಂದ್ಸರಿ ಹೇಳ್ಬಿಡಪ್ಪ ಮಾಡ್ಲಾ ಬೇಡವಾ ಅಂದ್ಬಿಟ್ಟು ಸೈನ್ ಹಾಕಿರ್ತಾರೆ ಅಂತ ನಾನೇನು ಅಂದ್ಕೊಂಡಿಲ್ಲ. ಇವೆಲ್ಲ ಪ್ರೀ ಡಿಸೈಡ್ ಆಗೋಗಿದೆ ಅನ್ಸತ್ತೆ. ಅದಾದ ಮೇಲೆ ಯತ್ನಾಳ್ದು ಉಚ್ಚಾಟನೆ ಇತ್ತು. ಭಾಳ ಆಶ್ಚರ್ಯ ಅಂದರೆ ಯತ್ನಾಳ್ ಡೆಲ್ಲಿನಲ್ಲೇ ಇದ್ದರು. ಯಾರನ್ನೋ ಹೈಕಮಾಂಡ್ ಅವ್ರನ್ನ ಭೇಟಿ ಮಾಡೋಕ್ಕೋ ಪ್ರಯತ್ನ ಇತ್ತು, ಏನಕ್ಕೋ ಒಟ್ಟಲ್ಲಿ ಅಲ್ಲೇ ಇದ್ದರು. ಗೊತ್ತಾದ ತಕ್ಷಣ ಫ್ಲೈಟ್ ಹತ್ಕೊಂಡು ಬೆಂಗಳೂರಿಗೆ ವಾಪಸ್ಸು ಬರ್ತಾ ಇದ್ದಾರೆ ಅಥವಾ ಬಂದಿದ್ದಾರೆ. ಇನ್ನೂ ಬಂದಿಲ್ಲ. ಬರ್ದಿದ್ರೆ ಎಲ್ಲ ಹೋಗ್ತಾರ್ರಿ, ಬರ್ತಾರೆ ಇಲ್ಲಿಗೆ, ಎಲ್ಲ ಹೋಗ್ತಾರೆ ಬರ್ತಾರೆ. ಇನ್ನು ಭಾಳ ಜನ ಕೇಳ್ತಿದ್ದಾರೆ, ಏನಾಯಿತು ಈಗ ಸಡನ್ಲಿ ಇದ್ದಕ್ಕಿದ್ದಂತೆ ಉಗಾದಿಯ ಸಂಭ್ರಮ BJPಯಲ್ಲಿ? ಓಹೋ, ಮರದಲ್ಲಿ ಹೊಸ ಚಿಗುರು ಬರ್ತಾ ಇದೆಯಲ್ಲಪ್ಪ, ಹಳೆ ಎಲ್ಲ ಎಲೆ ಎಲ್ಲ ಉದುರಿಸ್ತಾ ಇದ್ದಾರಾ ಅಂತ. ಉದುರು ಬಿಟ್ಟಿದೆಯಲ್ಲ ಭಾಳ ಕಡೆ ಎಲ್ಲ ಎಲೆಗಳು. ಆಗಲೇ 2 ಬಾರಿ ನೋಟಿಸ್ ಕೊಟ್ಟರು, ಬದಲಾಗಲಿಲ್ಲ ವರ್ತನೆ ಯತ್ನಾಳದು. ಅಬ್ಸಲ್ಯೂಟ್ಲಿ ಕರೆಕ್ಟ್, ಬದಲಾಗಿರಲಿಲ್ಲ ಅವರು. ಪಕ್ಷದ ನಾಯಕತ್ವದ ವಿರುದ್ಧ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾನೆ ಇದ್ದರು. ಅಬ್ಸಲ್ಯೂಟ್ಲಿ ಕರೆಕ್ಟ್, ಕೊಡ್ತಾ ಇದ್ದರು. ಯಡಿಯೂರಪ್ಪ ವಿರೇಂದ್ರ ವಿರುದ್ಧ ವೈಯಕ್ತಿಕ ದಾಳಿ ನಡೀತಿತ್ತು. ನಾನು ಇದನ್ನು 1000 ಸರಿ ಹೇಳಿದ್ದೆ. ಇದು ವೈಯಕ್ತಿಕವಾಗಿ ನಡೀತಾ ಇದೆ ದಾಳಿ, ಇದಲ್ಲ ಇದು ಅಂತ. ಸದನದಲ್ಲಿ ಪಕ್ಷಕ್ಕೆ ಮುಜುಗರ ತರುವಂಥ ಹೇಳಿಕೆ, ರಾಜ್ಯ ಉಸ್ತುವಾರಿ ವಿರುದ್ಧನೇ ವಸೂಲಿ ಆರೋಪ ಎಲ್ಲ ಮಾಡಿದ್ರು. ಅಂದರೆ ಅರ್ಥ ಯತ್ನಾಳ್ ವಾಸ್ ಅನ್ಕಂಟ್ರೋಲಬಲ್. ಯಾವ ನಿಯಂತ್ರಣಕ್ಕೂ ಇರಲಿಲ್ಲ ಅವರ ನಾಲಿಗೆ. ಅವರು ತಮ್ಮದೇ ಶಕ್ತಿ ಆ ಪರಿಪ್ರಮಾಣದಲ್ಲಿ ಇದೆ ರಾಜಕಾರಣದಲ್ಲಿ, ನನ್ನನ್ನು ಏನು ಮಾಡ್ಕೊಳಕ್ಕಾಗತ್ತೆ ಯಾವನಾದ್ರೂ ಅನ್ನೋ ಮನೋಸ್ಥಿತಿಯನ್ನು ತಲುಪಿ ಹಾಗೆ ಆಡ್ತಿದ್ರು. ಅಥವಾ ಅವ್ರಿಗೆ ಬೆಳಿಗ್ಗೆ ಮಧ್ಯಾಹ್ನ ಲೈಟಾಗಿ ವಿಟಮಿನ್ ಟ್ಯಾಬ್ಲೆಟ್ಗಳನ್ನ ಕೊಟ್ಟು 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 ಈ ಕೋತಿಗೆ ಇದು ಕುಡಿಸ್ದಂಗೆ, ಹೆಂಡ ಕುಡಿಸ್ದಂಗೆ ಯಾರು ಕುಡಿಸಿ ಲಾಗ ಹಾಕಿಸ್ತಿದ್ರೋ ಮಜಾ ತಗೊಳಕ್ಕೆ ಇನ್ಯಾರದ್ದೋ ಮೇಲೆ ಗೊತ್ತಿಲ್ಲ ನನಗೆ. ಈಗ ಮಜಾ ತಗೊಂಡವ್ರು ಯಾರು ರಕ್ಷಣೆಗೆ ಬರಲ್ಲ. ಬರಬೇಕೋ ಬಿಡಬೇಕೋ ಅದು ಅವ್ರಿಗೆ ಬಿಟ್ಟಿದ್ದು ಯತ್ನಾಳಿಗೆ. ಯತ್ನಾಳ್ ಆ ವಿಚಾರದಲ್ಲಿ ಲೆಕ್ಕ ಹಾಕಿದ್ರೆ ಹೇಳಿದ್ದಾರೆ, ಸತ್ಯವಂತರಿಗಿದು ಕಾಲ ಅಲ್ಲ ಎಲ್ಲ ಡ್ಯಾಶ್ ಡ್ಯಾಶ್ ಅಂತ ಏನೇನೋ ಟ್ವೀಟು ಗಿಟೋ ಮಾಡ್ಕೊಂಡಿದ್ದಾರೆ. ಇರಲಿ, ಈಗೇನು ಮಾಡ್ತಾರೆ ಯತ್ನಾಳು? ಏನು ಮಾಡೋಕ್ಕಾಗಲ್ಲ. 6 ವರ್ಷ ಪಕ್ಷದಿಂದ ದೂರ ಇರ್ತಾರೆ, ಶಾಸಕರಾಗಿರ್ತಾರೆ, ಶಾಸಕ ಸ್ಥಾನಕ್ಕೆ ಅಬಾಧಿತವಾಗಿರುತ್ತೆ, ಅದಕ್ಕೆ ಯಾವ ಸಮಸ್ಯೆಯೂ ಆಗಲಿದ್ದಿಲ್ಲ. ಆದರೆ ಪಕ್ಷದಿಂದ ಹೊರಹಾಕಿದ್ದು BJPಯಿಂದ ಒಳಗಡೆ ಇರೋದಾದ್ದರಿಂದ JDLP ಸಸ್ಪೆನ್ಷನ್ ಮಾಡ್ತಾರಲ್ಲ, BJP ಲೆಜಿಸ್ಲೇಚರ್ ಪಾರ್ಟಿ ಸಸ್ಪೆನ್ಷನ್ ನಂಗೆ ಗೊತ್ತಿಲ್ಲ. ಹಾಗಾಗಿ ಯಾವ್ದಾದ್ರು ಬಿಲ್ಲು ಗಿಲ್ಲು ಬಂದಾಗ ವಿಪ್ ಕೊಟ್ಟರೆ ಓಟ್ ಹಾಕ್ಬೇಕಾಗಿ ಬರ್ಬೋದೇನೋ, ನೋಡ್ಬೇಕು ಅದನ್ನು ಏನು ಮಾಡ್ತಾರೆ ಅಂತ. BJP ಶಾಸಕಾಂಗ ಪಕ್ಷದ ಸಭೆಗೆ ಅವ್ರನ್ನ ಕರೆಯದಿದ್ದಾಗ ಅವ್ರು ಹೋಗಬೇಕಾಗಿಲ್ಲ, ಪ್ರತ್ಯೇಕವಾಗಿ ಕೂತ್ಕೋಬೇಕು. ಈಗಲೂ ಅವರು ಕೂತಿದ್ದ ಜಾಗದಲ್ಲೇ ಪ್ರತ್ಯೇಕವಾಗಿದ್ದರು, ಅದೇನು ತುಂಬ ಏನಿರಲಿಲ್ಲ. ಈಗ ಏನಾಗುತ್ತೆ, ಒಂದು ಎಸ್ಟಾಬ್ಲಿಷ್ಡ್ ಪಾರ್ಟಿ ನೆಟ್ವರ್ಕ್ ಅವ್ರಿಗೆ ಹೊರಟೋಗುತ್ತೆ. ರಾಜಕಾರಣದಲ್ಲಿ ನೇರವಾಗಿ ರಾಜಕಾರಣ ಮಾಡಬೇಕು, ಬದ್ಧತೆಯಿಂದ ಮಾಡಬೇಕು, ಧೈರ್ಯದಿಂದ ಮಾಡಬೇಕು, ಎಲ್ಲವೂ ಕರೆಕ್ಟ್. ಆದರೆ ಅದರ ಜೊತೆಯಲ್ಲಿ ಒಂದು ಚೂರು ಬುದ್ಧಿವಂತಿಕೆ, ಚಾಣಾಕ್ಷತನ ಮತ್ತು ಸಣ್ಣ ಹೊಂದಾಣಿಕೆ ಇರಬೇಕು. ಹೊಂದಾಣಿಕೆ ಅಂದರೆ
ದುಡ್ಡು ಹೊಡ್ಕೊಂಡು ಹೊಂದಾಣಿಕೆ ಅಲ್ಲ ನಾ ಹೇಳ್ತಿರೋದು. ಇವ್ರು ಮಾಡ್ತಿದ್ದ ಆರೋಪದ ಹೊಂದಾಣಿಕೆ ಅಲ್ಲ, ನಾನು ನಡ್ಕೊಳ್ಳೋ ರೀತಿ ಮತ್ತು ನನ್ನ ನಿಲುವುಗಳ ಪ್ರಕಟ ಮತ್ತು ನನ್ನ ಹೋರಾಟದ ಹೊಂದಾಣಿಕೆ ಅದಿರಬೇಕು. ಇಲ್ಲದಿದ್ದಾಗ ಏನಾಗತ್ತೆ ಅಂದರೆ ತಲೆ ಜಜ್ಗೊಳಂಗಾಗತ್ತೆ. ಓಕೆ, ಸಿಂಗಲ್ ಆಗಿ ಯತ್ನಾಳ್ ಮೇಲ್ನೋಟಕ್ಕೆ ವಂಶ ಪಾರಂಪರ್ಯ ರಾಜಕಾರಣದ ವಿರುದ್ಧ ಸಿಡಿದೆದ್ದಿದ್ದು ತಪ್ಪಲ್ಲ. ಭಾರತೀಯ ಜನತಾ ಪಕ್ಷದ ಪ್ರಕಟಿತ ನಿಲುವುದು ಸಿದ್ಧಾಂತದ ಭಾಗದಲ್ಲಿ. ಹೌದು. ಮತ್ತು ಭ್ರಷ್ಟಾಚಾರದ ವಿರುದ್ಧ ತಿರುಗಿ ಬಿದ್ದಿದ್ದು ತಪ್ಪಲ್ಲ, ಎರಡೂ ಸರಿನೇ ಇತ್ತು. ಆದರೆ ವಿಜಯೇಂದ್ರನ ಅಧ್ಯಕ್ಷ ಮಾಡಿದಾಗ ಇವರು ಆ ಹೋರಾಟವನ್ನು ವಿಜಯೇಂದ್ರ ಯಡಿಯೂರಪ್ಪನ ವಿರುದ್ಧ ಎಂಬ ತಿರುಗಿಸಿಕೊಳ್ಳುವ ಬದಲು ಏಕೆ ನನ್ನ ಪಕ್ಷ ಹೀಗೆ ಮಾಡಿತ್ತು ಅನ್ನೋದನ್ನ ಹೈಕಮಾಂಡ್ ಜೊತೆಯೇ ಯುದ್ಧವನ್ನು ಹೈಕಮಾಂಡ್ ಲೆವೆಲಲ್ಲೇ ಮಾಡ್ಕೊಂಡು ಬರಬೇಕಾಗಿತ್ತು, ಬಹಿರಂಗವಾಗಲ್ಲ. ನಾನು ಇದನ್ನು 1000 ಸರಿ ಹೇಳಿದ್ದೆ. ಡಿಮಾಂಡ್ ಆಫ್ ಯತ್ನಾಳ್ ಇದ್ದಿದ್ದು ಅಧ್ಯಕ್ಷ ನನ್ನನ್ನೇ ಮಾಡಲಿ ಬಿಡ್ರಿ ಅಂತ. ನಿಮ್ಮನ್ನು ಮಾಡಿದಾಗ ಉಳಿದವರು ಹಾಗೆ ಮಾಡಿದ್ರೆ ಏನು ಮಾಡ್ತೀರಿ ಅಂತ ನಾನು 1000 ಸರಿ ಕೇಳಿದ್ದೆ. ಉತ್ತರ ಯಾರು ಕೊಡ್ತಾ ಇರಲಿಲ್ಲ ಅದಕ್ಕೆ. ಅಂದರೆ ಯತ್ನಾಳು ಎ ಸಾರ್ಟ್ ಆಫ್ ಎ ಇಲ್ಯೂಷನ್, ಭ್ರಮೆ, ಇದಕ್ಕೆ ಬಂದ್ ಆಗೋಗಿತ್ತು. ನಾನು ಎತ್ತಿರುವ ವಿಷಯಗಳಿಗೆ ಹೈಕಮಾಂಡ್ ಮನ್ನಣೆ ಇದೆ, ಎಲ್ಲರೂ ನನಗೆ ಅದನ್ನು ಆಶೀರ್ವಾದ ಮಾಡ್ತಿದ್ದಾರೆ, ಸಮಯ ನೋಡಿ ನನ್ನ ಬೇಡಿಕೆಗಳನ್ನು ಈಡೇರಿಸಿ ಉಳಿದವರನ್ನ ಬಗ್ಗು ಬಡಿತಾರೆ, ಹಾಗಾಗಿ ನಾನು ಸರಿಯಾದ ದಾರಿಯಲ್ಲಿ ಇದ್ದೇನೆ ಎಂಬ ಹುಸಿ ನಂಬಿಕೆಯಲ್ಲಿದ್ದರು. ರಾಜಕಾರಣದಲ್ಲಿ ಹಂಗಿರಲ್ಲ. ಮೇಲೆ ಎತ್ತಿ ಕಟ್ಟಿದವರು ಹೀಗಾದಾಗ ಹಾಗೆ ಕಾಣೆಯಾಗಿ ಹೋಗ್ಬಿಡ್ತಾರೆ, ಮಾಯ ಆಗ್ಬಿಡ್ತಾರೆ, ಯಾರೂ ಬರಲ್ಲ. ಈಗ ಆಗೋದು ಅದೇನೆ. ಈಗಲೂ ಯತ್ನಾಳ್ಗೆ ಆಗಿದ್ದಿದ್ದು ಅದು ಮಾಡದೇ ಇದ್ದಿದ್ದಿದ್ರೆ ವಂಶ ಪಾರಂಪರ್ಯ ರಾಜಕಾರಣ ಅದು ಯಥಾವತ್ ಪಾಲನೆ ಆಗ್ತಾ ಇಲ್ಲ ಅನ್ನೋದನ್ನು ಯತ್ನಾಳ್ ಅರ್ಥನೇ ಮಾಡ್ಕೊಳ್ಳಿಲ್ಲ. ಮೋದಿ ಅಲ್ಲಲ್ಲಿ ಅದರದ್ದೊಂದು ವಿವರಣೆಗಳನ್ನು ಕೊಟ್ಟಾಗ ಅದರದ್ದು ಜಿಷ್ಟು ತಗೊಳ್ಳಿಲ್ಲ. ಮೋದಿ ಹೇಳಿದ್ರು ವಂಶ ಪಾರಂಪರ್ಯ ಅಂದ್ರೆ ಈ ಕೆಳಗಡೆದೆಲ್ಲ ಅಲ್ಲ, ಮೇಲಿಲ್ಲಿಗ ಕಾಂಗ್ರೆಸ್ ಪಾರ್ಟಿಲಿ ಆಗತ್ತಲ್ಲ, ಇನ್ಯಾರು ಅಧ್ಯಕ್ಷರು ಯಾರು ಆಗೋಂಗೆ ಇಲ್ಲ ನಂತರ ಆ ಟೈಪ್ದದು ಅಂತೇನೇನೋ ಉಂಡ್ರಿ. ಇವ್ರು ಅದನ್ನ ಕೆಳಗೆಲ್ಲ ಹಿಡ್ಕೊಂಬಂದ್ರು. ಆದ್ರೆ ಅದು ಹಂಗೆ ಪಾಲನೆ ಆಗ್ತಿಲ್ಲ ಬಿಜೆಪಿ ಒಳಗಡೆ. ಫಾರ್ ಎಕ್ಸಾಂಪಲ್ ಬಸವರಾಜ ಬೊಮ್ಮಾಯಿಗೆ ಅಲ್ಲಿ ಕೊಡ್ತಾರೆ, ಮಗನಿಗೆ ಅಸೆಂಬ್ಲಿ ಕೊಡ್ತಾರೆ, ಈಶ್ವರಪ್ಪಂಗೆ ಕೊಡಲ್ಲ ಅಂತಾರೆ. ಬೇಡ ಅಂದ್ರೂ ವಯಸ್ಸಾಗಿದ್ರು ಕಾರಜೋಳರು ಕೊಡಕ್ಕೆ ಹೋಗ್ತಾರೆ, ಅಥವಾ ಇನ್ಯಾರು ಅವ್ರ ಮಕ್ಕಳಿಗೆ ಕೊಡ್ತಾರೆ, ಯಾವುದೋ ಬೇರೆ ರಾಜ್ಯಗಳಲ್ಲಿ ಅವ್ರವ್ರ ಮಕ್ಕಳಿಗೆ ಕೊಡ್ತಾರೆ, ಅವ್ರವ್ರ ಅಣ್ಣಂದ್ರು ಕೊಡ್ತಾರೆ, ತಮ್ಮಂದ್ರು ಕೊಡ್ತಾರೆ, ಗಂಡಂಗೆ ಕೊಡ್ತಾರೆ, ಹೆಂಡತಿ ಕೊಡ್ತಾರೆ, ಇವೆಲ್ಲ ನಡೀತಾ ಇದೆ. ನಾನು ನನ್ನ ಹೋರಾಟವನ್ನು ಯಾವ ರೀತಿ ಕೊರಿಯೋಗ್ರಾಫ್ ಮಾಡ್ಕೋಬೇಕು ಅನ್ನೋದು ಮಾಡಬೇಕಿತ್ತು, ಮಾಡಲಿಲ್ಲ. ಎರಡನೇದು, ಅವರ ಎಲ್ಲ ಬಹಳ ಆರೋಪಗಳಿಗೆ ಯಾವುದೇ ದಾಖಲೆಗಳಿರ್ತಿರಲಿಲ್ಲ, ಅಥವಾ ತುಂಬ ಲೂಸ್ ಸ್ಟಾಕ್ ಆಗಿ ಕಾಣಿಸ್ತಿತ್ತು. ಹೈಕಮಾಂಡ್ ಚಾಲೆಂಜ್ ಮಾಡೋ ರೀತಿ ಇತ್ತು, ಹೈಕಮಾಂಡ್ನು ಚಾಲೆಂಜ್ ಮಾಡೋದು, ಹೀಗೆಲ್ಲ ಮಾಡ್ಕೊಂಬಂದಿದ್ದರ ಅಂತಿಮ ಪರಿಣಾಮ ಇಲ್ಲಿಗೆ ಬಂದಿದೆ. ಆಲ್ ರೈಟ್, ಅಂದರೆ ಯತ್ನಾಳ್ ಕತೆ ಮುಗಿದೋಯ್ತಾ, ನಾಳೆಯಿಂದ ಡೆಡ್ಡಾ? ಫಿಸಿಕಲಿ ಅಲ್ಲ, ನಾನು ರಾಜಕಾರಣ ಹಾಗೇನಾಗಲಿಕ್ಕಿಲ್ಲ. ನಾಳೆಯಿಂದ ಅವರು ಪ್ರತ್ಯೇಕವಾದಂತಹ ರೆಬೆಲ್ ಲೀಡರ್ ಆಗಿ ಗುರುತಿಸ್ಕೋಬೋದು. ಬಿಜೆಪಿನ ಒಂದಷ್ಟು ಬೈಕೊಂಡು ಓಡಾಡ್ತಾರೆ. ಒಂದು 4 ದಿನ ಕಳೆದ ಮೇಲೆ ಬಿಜೆಪಿಯವರು ತಿರುಗಿಸಿ ಕ್ಯಾಕರ್ಸಿ ಉಗಿತಾರೆ ಇವ್ರನ್ನ. ಕೂತ್ಕೊಳ್ಳಪ್ಪ, ನೀನೇನು ನಮ್ಮ ಪಕ್ಷದವನ, ಬಾಯಿ ಮುಚ್ಕೊಂಡು ಕೂತ್ಕೊ, ನೀನು ಯಾವ ನಮ್ಗೆ ಹೇಳಕ್ಕೆ ಅಂತ ಕೇಳ್ತಾರೆ. ಸಿಕ್ಕತ್ತೆ, ಇವ್ರನ್ನ ಇದು ಮಾಡ್ತಾರೆ. ಯಾವನು ಕೇರ್ ಮಾಡಲ್ಲ. ಈಗ ನಿರಾಣಿ ಟೈಪ್ ಎಲ್ಲ ಇನ್ನು ಮುಖಾಮುಖಿ ನೋಡಿದ್ರೆ ಜಾಡಿಸ್ತಾರೆ ಇವ್ರುಗಳನ್ನು, ಇವ್ರು ಜಾಡಿಸಿದ್ರೆ ಅವರು ಜಾಡಿಸ್ತಾರೆ, ರಿವರ್ಸ್ ಆಗ್ತಾರೆ. ಇನ್ನು ಪಂಚಮಸಾಲಿಯ ಸಮುದಾಯವನ್ನು ಒಂದು ರೀತಿಯಲ್ಲಿ ಯತ್ನಾಳ್ ನನ್ನ ಕೈ ಮುಷ್ಟಿ ಕಪಿಮುಷ್ಟಿಯಲ್ಲಿ ಇದೆ ಅದು ಅಂತ ಅನ್ಕೊಂಡ್ಬಿಟ್ಟಿದ್ದ ರೀತಿ ವರ್ತನೆ ಕಾಣಿಸ್ತು ನನಗೆ ಅಲ್ಲಲ್ಲಿ ಅವ್ರದ್ದು. ರಾಜ್ಯ ಸರ್ಕಾರ ತನ್ನದೇ ಇದ್ದಾಗ ಪಂಚಮಸಾಲಿ ಹೋರಾಟದಲ್ಲಿ ಬಹಿರಂಗವಾಗಿ ಪಾಲ್ಗೊಂಡಾಗಲೇ ಹೈಕಮಾಂಡ್ ಸುಮ್ಮನೆ ಇದ್ದಿದ್ದು ಭಾಳ ಆಶ್ಚರ್ಯ ನನಗೆ. ಆಗಲೇ ನೋಡಬೇಕಾಗಿತ್ತು, ಅದನ್ನು ನೋಡಲಿಲ್ಲ. ಸ್ಟಿಲ್ ಇಟ್ಸ್ ಓಕೆ. ಈಗಲೂ ಅವ್ರು ಅನ್ಕೊಂಡಿರೋದು ಏನು ಅಂತಂದರೆ ಆ ಸಮುದಾಯ ನಾನು ಹೇಳ್ದಂಗೆ ನನ್ನ ಬೆನ್ನಿಂದ ಇದೆ ಅಂತ ಅನ್ಕೊಂಡಿರೋಂಗಿದೆ. ಐ ಹ್ಯಾವ್ ನೋ ಐಡಿಯಾ. ಅದನ್ನು ಅವರು ಟೆಸ್ಟ್ ಮಾಡ್ಕೋಬೋದು, ಬೇಕಿದ್ರೆ ಅವಕಾಶ ಇದೆ, ಬೇಕಾದ್ರೆ ಟೆಸ್ಟ್ ಮಾಡ್ಕೋಬೋದು. ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಹೆಚ್ಚು ಪ್ರಸ್ತಾಪ ಮಾಡುವ ಮೂಲಕ ನನ್ನ ಭಾಗದ ಬಹುದೊಡ್ಡ ನಾಯಕ ಎಂದು ಬಿಂಬಿಸಿಕೊಳ್ಳುವ ಯತ್ನ ಮಾಡಬಹುದು. ಕಾಲಾನಂತರದಲ್ಲಿ ಕಾಲ ಉರುಳುತ್ತಿದ್ದಂತೆ ಇವರ ಪರಿಸ್ಥಿತಿ ಏನಾಗತ್ತೆ ಅನ್ನೋದು ಗೊತ್ತಾಗತ್ತೆ. ಸಾಮಾನ್ಯವಾಗಿ ಆರಂಭದ ದಿನಗಳಲ್ಲಿ ಇವರ ಹೋರಾಟ, ಹಾರಾಟ, ಕಿರುಚಾಟ, ಯಗರಾಟಗಳು ವಿಪರೀತವಾಗಿರುತ್ತವೆ. 6 ತಿಂಗಳು ಕಳೆದ ಮೇಲೆ ಎಲ್ಲ ರಿಯಾಲಿಟಿ ಡಾನ್ ಆಗಕ್ಕೆ, ಉದಯ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಆಗ ಎಲ್ಲವೂ ಗೊತ್ತಾಗತ್ತೆ. ಈಶ್ವರಪ್ಪನವ್ರಿಗೆ ಆದಂಗೆ ಶಿವಮೊಗ್ಗದಲ್ಲಿ ಈಗ ನನಗೆ ಇವತ್ತಿಗೂ ಅರ್ಥ ಆಗಿಲ್ಲ ಈಶ್ವರಪ್ಪನವ್ರ ಸ್ಟ್ರಾಟಜಿ ಅವತ್ತೇನಿತ್ತು ಶಿವಮೊಗ್ಗದಲ್ಲಿ. ನನಗೆ ಇವತ್ತಿಗೂ ಅರ್ಥವಾಗಿಲ್ಲ ಯತ್ನಾಳ್ ಅವರ ಸ್ಟ್ರಾಟಜಿ ಏನಿತ್ತು ಕರ್ನಾಟಕದಲ್ಲಿ ಅಂತ. ವಿಜೇಂದ್ರ ಪ್ರಶ್ನೆ ಅಲ್ಲ ಅದು, ನಾ ಹೇಳ್ತಿರೋದು ವೈಯಕ್ತಿಕವಾಗಿ ಬೇರೆ. ಸೊ ಹಾಗಾಗಿ
ಅದಾದಮೇಲೆ ದುಡ್ಡು ಬೇಕು, ಒಂದು ಸಂಘಟನೆ ಕಟ್ಟಬೇಕು ಅಂದ್ರೆ ಅದಕ್ಕೆ ಜನ ಬೇಕು, ನಂಬಿಕೆ ಇರೋರು ಬೇಕು, ರಿಸೋರ್ಸಸ್ ಬೇಕು, ಎಲ್ಲ ಸಮಸ್ಯೆ ಬರ್ತದೆ. ಅವ್ರು ಎದುರಿಸ್ತಾರೋ ಬಿಡ್ತಾರೋ ಅದು ಅವರಿಗೆ ಬಿಟ್ಟದ್ದು ಅಂತ ಕಾಣುತ್ತೆ. ಸೊ ಮುಂದೆ ಯಾರ್ಯಾರಿಗೆ ಈಗ ಆತಂಕ ಇದೆ ಅನ್ನೋದು ಇದೆ. ಶಿವರಾಮ್ ಹೆಬ್ಬಾರ್ ಶಾಸಕ ಯಲ್ಲಾಪುರ, ಎಸ್ ಟಿ ಸೋಮಶೇಖರ್ ಯಶವಂತಪುರ ಶಾಸಕ ಅವರು ನೆನ್ನೆ ನೋಟಿಸ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಅವರಿಬ್ಬರದ್ದು ಎಕ್ಸ್ಪೆಲ್ ಆಗತ್ತೆ. ಮ್ಯಾಕ್ಸಿಮಮ್ ಅಂದರೆ ಈ ವಾರದಲ್ಲಿ ಆಗ್ಬೋದೇನೋ. ಅವರು ಉತ್ತರ 72 ಗಂಟೆ ಏನೋ ಕೊಟ್ಟಿದ್ದಾರೆ. ಅದು ಕೊಟ್ಟ ಮೇಲೆ ಒಂದು ವಾರನೋ 15 ದಿನದಲ್ಲೋ ಅವರಿಬ್ಬರದ್ದು ಎಕ್ಸ್ಪೆಲ್ ಆಗುತ್ತೆ. ಅವರಿಬ್ಬರದ್ದು ಮೋಸ್ಟ್ಲಿ ಪಾರ್ಟಿಯಿಂದ ಎಕ್ಸ್ಪೆಲ್ ಆಗ್ಬೋದು. BJP ಶಾಸಕಾಂಗ ಸಭೆಯಲ್ಲಿ ಬೇಕು ಅಂತ ಅವ್ರನ್ನ ಈ ನೇತಾಕಿದ ಬಾವಲಿ ಥರ ಅಲ್ಲೇ ನೇತಾಕ್ತಾರೋ ಏನೋ ನನಗೆ ಗೊತ್ತಿಲ್ಲ. ಹಿಂದೆ ನೇತಾಕಿರೋದು ಇದೆ BJP ಈ ಥರ ಕೆಲವ್ರನ್ನೆಲ್ಲ. ಇವ್ರನ್ನೂ ನೇತಾಕ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಇವ್ರದ್ದು ಇದಾಗತ್ತೆ, ಪಾರ್ಟಿಯಿಂದ ಆಗತ್ತೆ, ಪಕ್ಷ ವಿರುದ್ಧವಾಗಿ ಹಾಗೆ ಆಗತ್ತೆ. ಬರೆದಿಟ್ಕೊಳ್ಳಿ ಅದನ್ನು, ಅವೆರಡೂ. ಇನ್ನು ರಮೇಶ್ ಜಾರಕಿಹೊಳಿ ಅವ್ರಿಗೂ ನೋಟಿಸ್ ಅಂತೆ. ತಕ್ಷಣಕ್ಕೆ ಅವ್ರ ಮೇಲೆ ಕ್ರಮ ತಗೊಳ್ಲಿಕ್ಕಿಲ್ಲ ಅನ್ಸತ್ತೆ ನನಗೆ. ಒಂದು ವೇಳೆ ಹಾಗೇನಾದ್ರು ಇದ್ದರೆ ಅವರ ಮುಂಬೈ ಕನೆಕ್ಷನ್ಸ್ಗಳ ಮೂಲಕ ಒಂದಿಷ್ಟು ಕರೆಸಿ ಹೇಳಿ ಗೀಳಿ ಮಾಡುವಂಥ ಪ್ರಯತ್ನಗಳು ಆಗಬಹುದು, ಅಥವಾ ದಿಲ್ಲಿಗೆ ಕರೆಸ್ಬಿಟ್ಟು ಹೇಳ್ಬೋದಾದ ಪ್ರಯತ್ನಗಳು ಡ್ಯಾಶು ಎಲ್ಲ ನಡೀಬೋದು. ನಾಳೆನೇ ಅದು ನಡೆಯುತ್ತೆ ಅಂತ ನನಗೆ ಅನಿಸಿಲ್ಲ. ಬಟ್ ಇಲ್ಲಿವರೆಗೂ ಅವ್ರಿಗೂ ಏನು ನೋಟಿಸ್ ಕೊಟ್ಟಿಲ್ವಲ್ಲ ಸರ್? ಇಲ್ಲ, ಏನು ಮಾಡ್ತಾರೆ ಮುಂದೆ ಗೊತ್ತಿಲ್ಲ. ಯಾಕಂದ್ರೆ ಇವ್ರು ಏನು ರೆಸ್ಪಾಂಡ್ ಮಾಡ್ತಾರೆ ಅದ್ರ ಮೇಲೆ ಹೋಗುತ್ತೆ. ಈಗ ಇವ್ರು ಯತ್ನಾಳ್ ವಿಷಯದಲ್ಲಿ ಹೇಗೆ ನಾನು ಯತ್ನಾಳ್ ಪರ ಯಾವನ್ರಿ ಅವನು ಯತ್ನಾಳ್ ಮಾಡಿದವನು ಇವ್ರು ಸಿಕ್ಕಾಪುಟ್ಟೆ ಮೈ ಕೈ ಕೊದಕೊಂಡು ಕೆದರ್ಕೊಂಡು ತಲೆ ಕೂದಲನ್ನೆಲ್ಲ ಎಳ್ಕೊಂಡು ಪರ್ಚ್ಕೊಂಡು ಓಡಾಡಿದ್ರೆ ಇವ್ರಿಗೂ ಅದೇ ಗತಿ ಕಾದಿದೆ. ಯತ್ನಾಳ್ಗೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಲ್ಲೇ ಇರೋದು. ಅನ್ಲೆಸ್ ಕಾಂಗ್ರೆಸ್ ಎಲ್ಲವನ್ನ ಬಿಟ್ಕೊಟ್ರೆ ನಂಗೆ ಗೊತ್ತಿಲ್ಲ. ತೀವ್ರ ಮುಸ್ಲಿಂ ವಿರೋಧಿ ವಾದಿಯಾದಂತಹ ಯತ್ನಾಳ್ಗೆ ಕಾಂಗ್ರೆಸ್ ಒಳಗೆ ಹೋಗೋದು ಅಷ್ಟು ಸುಲಭ ಅಲ್ಲ. ಮುಸ್ಲಿಮರ ವಿರೋಧ ಮಾಡಬಹುದು. DK ಶಿವಕುಮಾರ್ ಅಂತವರು, ಶ್ರೀನಿವಾಸ ಮೂರ್ತಿ ಅಂಥವ್ರಿಗೆ ಅವ್ರದ್ದು ತಪ್ಪಿಲ್ಲದಿದ್ದರೂ ಮುಸ್ಲಿಮರು ವಿರೋಧಿಸಿದ್ರು ಕಾರಣಕ್ಕೆ ಟಿಕೆಟೇ ತಪ್ಪಿಸದಂತಹ ಅಧ್ಯಕ್ಷ, ಘನತೆವೆತ್ತ ಅಧ್ಯಕ್ಷ. ಇನ್ನಿಲ್ಲಿ ಏನು ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಆದರೆ ನಂಬಕ್ಕಾಗಲ್ಲ ರಾಜಕಾರಣದಲ್ಲಿ ಯಾವಾಗ ಯಾರನ್ನು ಸೇರಿಸ್ಕೋತಾರೆ. ಉದ್ಧವ್ ಠಾಕ್ರೆನ ಕರ್ಕೊಂಬಂದು ಸರ್ಕಾರ ಮಾಡ್ಕೊಂಡ್ಬಿಟ್ಟು ಮಾನ ಮರ್ಯಾದೆ ಲಜ್ಜೆ ಇಲ್ಲದೆ ಕಾಂಗ್ರೆಸ್ನವ್ರು ಬರಲಿಲ್ಲ, ಹಾಗೆ ಇಲ್ಲೂ ಬರ್ಬೋದೇನೋ. ಯತ್ನಾಳ್ಗೆ ಅದೊಂದು ಆಪ್ಷನ್ ಇದೆ. ಥರ್ಡ್ ಆಪ್ಷನ್ ಆಗಿ ಹಿಂದೆ JDSಗೆ ಹೋಗಿದ್ರು, ಈಗ JDS ಇಲ್ಲ, ಹಾಗಾಗಿ ಅದೂ ಇಲ್ಲ ಜಾಗ. ಹೊಸದು ಕಟ್ಕೋಬೇಕೇನಾದ್ರು ಒಂದು ಸಂಘಟನೆ ಕಟ್ಕೋಬೋದೇನೋ. ಕಾಂಗ್ರೆಸ್ ನಂಗೆ ಗೊತ್ತಿಲ್ಲ ಅವ್ರದ್ದು ಮನೋಸ್ಥಿತಿ ಹೇಗಿದೆ, ಕಾಂಗ್ರೆಸ್ಸಿನ ಮನೋಸ್ಥಿತಿ ಹೇಗಿದೆ, ಕಾಂಗ್ರೆಸ್ ಒಳಗಡೆ ಇರೋರ ಮನೋಸ್ಥಿತಿ ಹೇಗಿದೆ ಗೊತ್ತಿಲ್ಲ. ಇನ್ನು ಸತೀಶ್ ಜಾರಕಿಹೊಳಿ ಐ ಹ್ಯಾವ್ ನೋ ಐಡಿಯಾ. ಸೇಮ್ ಪೊಸಿಷನ್ ಇದ್ದಂಗಿದೆ, ತಕ್ಷಣಕ್ಕೇನು ಕ್ರಮ ಇದ್ದಂಗಿಲ್ಲ ಯಾವುದೂ. ರಮೇಶ್ ಜಾರಕಿಹೊಳಿ, BP ಹರೀಶ್ ಮತ್ತು ಕುಮಾರ್ ಬಂಗಾರಪ್ಪ, ಚಂದ್ರಪ್ಪ ಹೊಳಲ್ಕೆರೆ ಶಾಸಕ. ಈ BP ಹರೀಶುವೇ ಶಾಸಕ. ಅವರು ಹರೀಶ್ ಕೊಟ್ಟಿದ್ದಾರೆ, ಇವರಿಬ್ಬರಿಗೆ ಕೊಟ್ಟಿಲ್ಲ. ಇವರು 3 ಜನದಲ್ಲಿ ನನ್ನ ಪ್ರಕಾರ ಯಾರಿಗೂ ಏನೂ ಆಗ್ಲಿಕ್ಕಿಲ್ಲ ಅನ್ಸತ್ತೆ. ಶಾಸಕರಿಗಿಬ್ಬರಿಗೂ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ವಾರ್ನಿಂಗು, ಕುಮಾರ್ ಬಂಗಾರಪ್ಪಗೆ ತೀವ್ರವಾದ ವಾರ್ನಿಂಗು ಇಶ್ಯೂ ಆಗಬಹುದೇನೋ. ಅಷ್ಟಕ್ಕೆ ಸೀಮಿತ. ಎಕ್ಸ್ಪೆಲ್ ಆಗ್ಲಿಕ್ಕಿಲ್ಲ ಅನ್ಸತ್ತೆ. ಇವ್ರ ರೇಣುಕಾಚಾರ್ಯ ಮತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಇದೆರಡು ನೋಟಿಸ್ ಆಗಿದೆ. ಎರಡೇ ಆಗೋದಿಲ್ಲ. ಒಂದು ಇವ್ರಿಗೂ ವಾರ್ನಿಂಗ್ ಇಶ್ಯೂ ಆಗ್ಬೋದು, ಅಥವಾ ಯತ್ನಾಳ ಮಾಡಿರೋದ್ರಿಂದ ಹಂಸಕ್ಷೀರ ನ್ಯಾಯವನ್ನ ಮಾಡೋಣ ಅಂತ ಬ್ಯಾಲೆನ್ಸ್ ಅಂತ ಯಾರು ಒಬ್ರಿಗೆ ಪಾಠ ಕಲಿಸ್ಬೋದು. ನಮ್ಗೆ ಗೊತ್ತಿಲ್ಲ ಅದು ಯಾರು ಹಣೆ ಬರಹ ಥರ ಬಂದ್ರ ಪರಿಸ್ಥಿತಿ ಯಾರಿಗೆ ಬರುತ್ತೋ ಒಬ್ರಿಗೆ ಬರ್ಬೋದು. ಯಾಕೆ ಇದೆಲ್ಲ ಅಂದರೆ ನೆಕ್ಸ್ಟ್ ಸುದ್ದಿ ಹೇಳಿಸ್ತೀನಿ. ಇನ್ನು ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ಪಕ್ಷದ ಅಧ್ಯಕ್ಷ ವಿಜಯೇಂದ್ರ ಟ್ವೀಟ್ ಮೂಲಕ ಪ್ರತಿಕ್ರಿಯೆ ಕೊಟ್ಟರು. ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮ ವರಿಷ್ಠರು ಅನಿವಾರ್ಯವಾಗಿ ತೆಗೆದುಕೊಂಡಂತಹ ಕ್ರಮ ಇದಾಗಿದೆ. ನಾನೆಂದೂ ದೂರನ್ನ ಕೊಟ್ಟಿಲ್ಲ. ಈ ವಿಷಯವಾಗಿ ನಾನು ಸಂಭ್ರಮಿಸಲ್ಲ. ವಿಶ್ವಾಸ ರಾಜಕಾರಣವನ್ನು ಮುಂದುವರಿಸ್ತೀನಿ. ಭವಿಷ್ಯದಲ್ಲಿ ನಾನು ಎಡವಿದ್ರೆ ಅದನ್ನ ತಿದ್ದಿ ತೀಡುವ ಅಧಿಕಾರ ಪಕ್ಷದ ಹಿರಿಯರೆಲ್ಲರಿಗೂ ಕೂಡ ಇದ್ದೇ ಇರುತ್ತೆ ಅಂತ ಹೇಳಿದ್ದಾರೆ. ಯತ್ನಾಳ್ ಉಚ್ಚಾಟನೆಯನ್ನ DV ಸದಾನಂದಗೌಡ ಸ್ವಾಗತಿಸಿದ್ದಾರೆ. ಈ ಮಧ್ಯೆ ಉಚ್ಚಾಟಿತ ಶಾಸಕ ಯತ್ನಾಳ್ ಟ್ವೀಟ್ ಮಾಡಿದ್ರು. ಪಕ್ಷದ ಒಳಗಿನ ಸರ್ವಾಧಿಕಾರತ್ವ, ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ದಕ್ಕೆ 6 ವರ್ಷ ಉಚ್ಚಾಟನೆ ಮಾಡಿದ್ದಾರೆ. ಪಕ್ಷದ ಒಳಗಿನ ಕೆಲ ಪಟ್ಟಬದ್ಧ ಹಿತಾಸಕ್ತಿಗಳು ತಮ್ಮ ಅಜೆಂಡಾ ಯಶಸ್ವಿಯಾಗಿ ಸಾಧಿಸಿದ್ದಾರೆ. ಈ ಉಚ್ಚಾಟನೆಯಿಂದ ನಾನು ನನ್ನ ಹೋರಾಟ ನಿಲ್ಲಿಸಲ್ಲ, ಕುಂದಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಹೈಕಮಾಂಡ್ ಜೊತೆ ಮಾತನಾಡ್ತೀನಿ ಅಂತ ಬೊಮ್ಮಾಯಿ ಅವರು ಹೇಳಿದ್ರೆ, ಯತ್ನಾಳ್ ಉಚ್ಚಾಟನೆಯಿಂದ ಬೇಸರ ಆಗಿದೆ ಅಂತ ಬೆಲ್ಲದ ಹೇಳಿದ್ದಾರೆ. ವಿಜಯಪುರದಲ್ಲಿ ಯತ್ನಾಳ್ ವಿರೋಧಿ ಬಣ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ವಿಜಯಪುರದಲ್ಲಿ ಯತ್ನಾಳ್ ಇಬ್ರು ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಟ್ವೀಟ್ ಮಾಡೋ ಮುಖಾಂತರ ಈಗ ಸಂತೋಷವಾಯಿತೆ, ಆ ಈ ಜಿಗಳ ಮಾತು ಕೇಳಿ ರಾಜಕೀಯ ಜೀವನ ಹಾಳು ಮಾಡಿಕೊಂಡ ಯತ್ನಾಳ್ ಅಂತ ಲೇವಡಿ ಮಾಡಿದ್ದಾರೆ. ಇದು ಬಿಜೆಪಿಯ ಆಂತರಿಕ ವಿಚಾರ ಅನ್ನೋದು DCM ಮಾತು. ನಮ್ಮ ಕೇಂದ್ರದ ವರಿಷ್ಠರು ಇವತ್ತು ಅಳೆದು ತೂಗಿ ಒಂದು ತೀರ್ಮಾನಕ್ಕೆ ಬಂದ್ದಾರೆ. ಇದೊಂದು ಶಿಸ್ತುಬದ್ಧ ಪಾರ್ಟಿ. ವಿಳಂಬ ಆಗಿದೆ, ಇವತ್ತು ಅದೊಂದು ಹೆಜ್ಜೆ ಮುಂದೆ ಹೋಗಿದೆ. ಇದರಿಂದ ಇಡೀ ರಾಜ್ಯದ ಕಾರ್ಯಕರ್ತರಿಗೆ ನಮ್ದೊಂದು ಡಿಸಿಪ್ಲಿನ್ಡ್ ಪಾರ್ಟಿ ಅಂತ ಹೇಳುವಂಥದ್ದು ಎಲ್ಲ ಕಾರ್ಯಕರ್ತರ ಮನಸ್ಸಿಗೆ ಹೋಗಿದೆ ಅಂತ ನಾನಂತೂ ಭಾವಿಸ್ತೇನೆ. ಒಂದು ಕಾಗೆಗೆ ನೀವು ಗುಂಡಿಕ್ಕಿ
ಅದನ್ನು ಬೀಳಿಸಿದ್ರೆ 24 ಕಾಗೆಗಳು ಆಚೆ ಬರುವುದೇ ಇಲ್ಲ. ಆ ಸಂದೇಶ ಇವತ್ತು ಹೋಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಶಿಸ್ತು ಬಹಳ ಮುಖ್ಯ ಅನ್ನುವಂಥ ಕಾಲಘಟ್ಟಕ್ಕೆ ಬಂದಿದ್ದರಿಂದ ಈಗ ಕ್ರಮ ತೆಗೆದುಕೊಂಡಿದ್ದಾರೆ, ಕೆಲವರು ನೋಟಿಸ್ ಕೊಟ್ಟಿದ್ದಾರೆ. ಇದರ ಹಿಂದೆ ಏನೆಲ್ಲ ಇದೆ ಅನ್ನೋದನ್ನು ನಾನು ವರಿಷ್ಠರನ್ನ ಯಾರನ್ನು ಭೇಟಿಯಾಗಿ ಮಾತಾಡಿ ತಿಳ್ಕೊಳ್ತೇನೆ. ಆದಷ್ಟು ಎಲ್ಲರನ್ನೂ ಒಂದುಗೂಡಿಸಿ ತೆಗೆದುಕೊಂಡು ಹೋಗುವಂಥದ್ದು ಇವತ್ತಿನ ಒಂದು ಸ್ಥಿತಿಯ ಒಂದು ಅನಿವಾರ್ಯತೆ ಇದೆ. ಇವತ್ತು ಅವರು ಪಕ್ಷದಿಂದ ಉಚ್ಚಾಟನೆ ಆಗಿರೋದು ನಮಗೆಲ್ಲರಿಗೂ ಭಾಳ ದುಃಖ ತಂದಿರುವಂಥ ವಿಷಯ. ಪಕ್ಷದ ಯಾವುದೇ ಕಾರ್ಯಕರ್ತ ಕೂಡ ಪಕ್ಷದಿಂದ ದೂರ ಹೋದ್ರೆ ಅದು ದುಃಖ ತರುವಂಥ ವಿಷಯ. ಹೈಕಮಾಂಡಿನ ಡಿಸಿಷನನ್ನು ಅನಲೈಸ್ ಮಾಡುವಷ್ಟು ದೊಡ್ಡವನ ಅಲ್ಲ, ಸಣ್ಣ ಕಾರ್ಯಕರ್ತ. ಉಚ್ಚಾಟನೆ ಮಾಡಿದ್ದಾರೆ. ಅವ್ರ ಪಾರ್ಟಿ ಇಂಟರ್ನಲ್ ಪಾರ್ಟಿಗೆ ನಮ್ಗೇನು ಸಂಬಂಧ? ಆ ಮುತ್ತು ರತ್ನಗಳನ್ನ ಮಡಿಕೊಳ್ಳಿ ಈಚೆಗಾರ. ಅಯ್ಯೋ, ನಿಮ್ಮ ಪಾರ್ಟಿನಲ್ಲೂ ವಜ್ರ ವೈಡೂರ್ಯಗಳಿವೆ. ಅಲ್ಲಿ ಮುತ್ತು ರತ್ನ ಇದ್ರೆ ನಿಮ್ಮ ಪಾರ್ಟಿನಲ್ಲೂ ವಜ್ರ ವೈಡೂರ್ಯ ಪಚ್ಚೆ ಎಲ್ಲ ಇವೆ. ನಿಮ್ಮ ಪಕ್ಷದಲ್ಲೂ ಇವೆ, ಕೊರತೆ ಏನಿಲ್ಲ ಅಲ್ವಾ? ಐ ಹ್ಯಾವ್ ನೆವರ್ ಸೀನ್ ಮಿಸ್ಟರ್ DCM ಸರ್ಕಾರದ ಒಳಗಡೆ ಇರುವ ಮಂತ್ರಿಗಳೇ DCM ಅಥವಾ ಪಕ್ಷದ ಅಧ್ಯಕ್ಷರೇ ಇಂಥದಕ್ಕೆಲ್ಲ ಕಾರಣ ಇರಬಹುದು ಎಂಬ ಅರ್ಥಭರಿತವಾದಂತಹ ಹೇಳಿಕೆಗಳನ್ನು ಕೊಟ್ಟು ಲೇವಡಿ ಮಾಡೋ ಸ್ಥಿತಿ ನಾನು ನೋಡಿರಲಿಲ್ಲ ನಿಮ್ಮ ಪಕ್ಷದಲ್ಲಿ. ನಿಮ್ಮ ಪಕ್ಷದಲ್ಲಿ ಓಪನ್ ರೆಬೆಲಿಯನ್ಗಳನ್ನು ನೋಡಿದ್ದೀನಿ, ಒಬ್ಬರ ಮೇಲೆ ಒಬ್ಬರನ್ನ ನೋಡಿದ್ದೀವಿ ನಾವು, ನೋಡಿಲ್ಲ ಅಂತಲ್ಲ. ಈ ಥರದ್ದು ಗುದ್ದಾಟ ನಾನು ನೋಡಿರಲಿಲ್ಲಪ್ಪ, ಅದು ಈ ಥರದ ವಿಚಾರಗಳಲ್ಲಿ. ಇನ್ನೊಂದು ಪಾರ್ಟಿ ಸುಮ್ಮನೆ ಇರಿ, ಕಾಂಗ್ರೆಸ್ನವ್ರು ನಿಮ್ಮ ಪಡೆ ನೀವಿರಿ. ದುಃಖ ಆಗಿದೆಯಂತೆ ಅರವಿಂದ್ ಬೆಲ್ಲದ್ಗೆ, ಪಾಪ ಬಸವರಾಜ ಬೊಮ್ಮಾಯಿಗೆಲ್ಲ. ಏನು ಮಾಡ್ತಿದ್ರಪ್ಪ ಎಲ್ಲ 2 ವರ್ಷದಿಂದ? ಮಜಾ ನೋಡ್ತಿದ್ರಾ? ಮಜಾ ನೋಡ್ತಿದ್ರಿ, ಅವ್ರು ಹೇಳ್ಕೊತಿದ್ರು, ಎಲ್ಲ ಮಜಾ ನೋಡ್ತಿದ್ರಿ. ಈ ಬೇಯಿಸೋ ಆಟದಲ್ಲಿ ನನಗೇನಾದ್ರು ದಕ್ಕಲಿ ಅಂತ ಬಸವರಾಜ ಬೊಮ್ಮಾಯಿ CM ಆದಂಗೆ ಅಷ್ಟೇ, ನಮಗೇನಾದ್ರು ದಕ್ಕಬಿಡ್ಲಿ ಅಂತ ಎಲ್ಲ ಮಜಾ ನೋಡ್ತಿದ್ರಿ. ಯಾಕೆ ಯತ್ನಾಳನ್ ಕರೆದು ಸಮಾಧಾನ ಮಾಡೋಕ್ಕಾಗಲಿಲ್ಲ ನಿಮಗೆ? ಯಾಕೆ ಯತ್ನಾಳನ್ ಕರೆದು ರಿಪೇರಿ ಮಾಡೋಕ್ಕಾಗಲಿಲ್ಲ? ಇವತ್ತು ದುಃಖ ಆದವ್ರು ನಿಮಗೆ ಏನು ಕತೆ ಕಾಯ್ತಿದ್ರ ಮಾಡಿ ತಿಂತಿದ್ರ ಅವತ್ತು? ಸುಮ್ಮನೆ ಈ ಡ್ರಾಮಾ ಬಿಟ್ಬಿಡಿ. ಈ ಡ್ರಾಮಾ ಇದು ಪಂಚಮಸಾಲಿಗಳು ಏನು ಅನ್ಕೊಂಡ್ಬಿಡ್ತಾರೋ ಅಂತ ಬೆಲ್ಲದಕ್ಕೆ ಚಿಂತೆ, ಬಸವರಾಜ ಬೊಮ್ಮಾಯಿಗೆ ನನ್ನ ಕ್ಷೇತ್ರದಲ್ಲಿ ಜನ ಏನು ಅನ್ಕೊಂಡ್ಬಿಡ್ತಾರೋ ಲಿಂಗಾಯತರು ಅಂತ ಅವ್ರಿಗೆ ಚಿಂತೆ. ಅದಕ್ಕೆ ಇದು ಡ್ರಾಮಾ ಎಲ್ಲ ಬಿಟ್ಬಿಡಿ ಸುಮ್ಮನೆ. ಅಂಥವ್ರು ಮಾಡಬೇಕಿತ್ತು. ಒಂದು ದಿನ ನೀವು ಟ್ರೈ ಮಾಡ್ದಂಗೆ ಕಾಣಿಸ್ಲಿಲ್ಲ ಬಹಿರಂಗವಾಗಿ, ಅಟ್ಲೀಸ್ಟ್ ನಮಗೆ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ದಂಗೆ. ಎಚ್ಚರಿಕೆ ಎಲ್ಲರಿಗೂ ಅಂತಿದ್ದಾರೆ. ಎಚ್ಚರಿಕೆ ಯಾರಿಗೆ? ಇದು ಎರಡೂ ಬಣ ವರ್ಕರ್ಸ್ಗೆ ಅಂತ ನನ್ನ ಪ್ರಕಾರ ಇದು ಎಚ್ಚರಿಕೆ ವಿಜಯೇಂದ್ರ ಆಗುವೆ. ಇಫ್ ವಿಜಯೇಂದ್ರ ಥಿಂಕ್ಸ್ ನಾನು ಈ ಪ್ರಕರಣದಲ್ಲಿ ಹೊರಗಡೆಗೆ ಭಾಳ ಡಿಪ್ಲೊಮ್ಯಾಟಿಕ್ ಆಗಿ ನನಗೆ ದುಃಖ ಆಗಿದೆ, ನನಗೆ ಬೇಸರ ಆಗಿದೆ, ನಾನು ಯಾರಿಗೂ ಯಾವತ್ತೂ ದೂರು ಕೊಟ್ಟಿರಲಿಲ್ಲ, ನನಗೆ ಹಿಂಗೆ ಸಂಭ್ರಮ ಮಾಡೋಕ್ಕಾಗಲ್ಲ ಇದನ್ನೆಲ್ಲ ಅಂತ DK ಶಿವಕುಮಾರ್ನ ಕಜಿನ್ ಬ್ರದರ್ ಥರ ಮಾತಾಡಿದ್ರೆ ಆಗಲ್ಲ. DK ಶಿವಕುಮಾರ್ದು ಸೇಮ್ ಸ್ಟೈಲ್ ಆಫ್ ಕಜಿನ್ ಬ್ರದರ್, ಅದು ಏನಾದ್ರು ಹೊಂದಾಣಿಕೆ ಇದ್ರೆ ನಂಗೆ ಗೊತ್ತಿಲ್ಲ. ಆಮೇಲೆ ಇಟ್ಸ್ ಎ ವಾರ್ನಿಂಗ್ ಟು ವಿಜಯೇಂದ್ರ ಆಲ್ಸೋ. ಪಕ್ಷದ ಒಳಗಡೆ ಈ ರೀತಿ ಬರಬಹುದಾದ ಆರೋಪಗಳು, ಅಪವಾದಗಳು ಮತ್ತು ಆಕ್ಷೇಪಗಳಲ್ಲಿ ಬಂದವ್ರನ್ನೆಲ್ಲ ಡಿಸ್ಮಿಸ್ ಮಾಡಿಕೊಂಡು ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ಕೊಂಡು ಕೂರಕ್ಕಾಗಲ್ಲ ಯಾವುದೇ ಹೈಕಮಾಂಡ್ಗೆ. ಒಳ್ಳೆ ಲಕ್ಷಣನೂ ಅಲ್ಲ ಆಗೋದು ಇಲ್ಲ ರೀ. ಒಳ್ಳೆ ಲಕ್ಷಣ ಅಂತೆ, ಒಳ್ಳೆ ಲಕ್ಷಣ ಆಗೋದೇ ಇಲ್ಲ, ಅದು ಸಾಧ್ಯ ಇಲ್ಲ. ಹಾಗಾಗಿ ಯು ಹ್ಯಾವ್ ಟು ಕರೆಕ್ಟ್ ಯುವರ್ ಸೆಲ್ಫ್ ಫಸ್ಟ್ ಆಫ್ ಟೇಕಿಂಗ್ ಪೀಪಲ್ ಅಲಾಂಗ್ ವಿತ್ ಯು. ಈಗ ಹೇಳ್ತಿದ್ದಾರೆ ವಿಶ್ವಾಸ ರಾಜಕಾರಣ ಮಾಡ್ತೀನಿ ಅಂತ. ಹೇಳೋದಕ್ಕೇನು ಕೊರತೆ? ಮುಂದ್ಗಡೆ ಹೇಳೋದು ಹಿಂದ್ಗಡೆಯಿಂದ ಚುಚ್ಚೋದು ಮಾಡಿದ್ರೆ ಆಗಲ್ಲ. ಯು ಹ್ಯಾವ್ ಎ ಏಜ್ ಆ್ಯಂಡ್ ಯು ಹ್ಯಾವ್ ಎ ಫ್ಯೂಚರ್. ನಾನು ಅವತ್ತೂ ಹೇಳಿದ್ದೀನಿ, ಲಾಂಗರ್ ಪಾಲಿಟಿಕ್ಸ್ ಪ್ಲೇ ಮಾಡಬೇಕಾಗಿತ್ತು ಈ ಪಾರ್ಟಿ. ಹಿ ಆಲ್ರೆಡಿ ಥಿಂಕ್ಸ್ ಐ ಆಮ್ ಯಡಿಯೂರಪ್ಪ. ನೋ, ಯು ಆರ್ ನಾಟ್ ಯಡಿಯೂರಪ್ಪ. ನೆನಪಿಟ್ಕೊಳ್ಳಿ ಅದನ್ನು. ಯು ಹ್ಯಾವ್ ನಾಟ್ ಪ್ರೂವ್ಡ್ ಎನಿಥಿಂಗ್. ಯಾವುದೋ ಒಂದು ಬೈ ಎಲೆಕ್ಷನಲ್ಲಿ ಹೋಗಿ ಬಂದ್ಬಿಟ್ಟು ಇದು ಪ್ರೂವ್ ಅಲ್ಲ ಅದು. ಯು ಹ್ಯಾವ್ ನಾಟ್ ಪ್ರೂವ್ಡ್ ಎನಿಥಿಂಗ್. ಹಾಗಾಗಿ ಇಟ್ಸ್ ಎ ವಾರ್ನಿಂಗ್ ಟು ವಿಜಯೇಂದ್ರ ಆಲ್ಸೋ. ಯು ಹ್ಯಾವ್ ಟು ಟೇಕ್ ಎವ್ರಿಬಡಿ ಅಲಾಂಗ್. ಇಲ್ದ್ರೆ ನಿಮ್ಮನ್ನೂ ಬದಲಾವಣೆ ಮಾಡೋ ದಿನ ಬರುತ್ತೆ. ಡೋಂಟ್ ಟೆಲ್ ಮಿ ಹೈಕಮಾಂಡಲ್ಲಿ ನಿಮ್ಮನ್ನು ಬದಲಾವಣೆ ಮಾಡಲೇಬಾರದು ಅನ್ನೋ ಚಿಂತೆ ಇದೆ ಅಂತ ನನ್ನ ಹತ್ರ ಹೇಳಕ್ಕೆ ಬರಬೇಡಿ. ಆ ಚಿಂತೆನೂ ಇದೆ. ಇವತ್ತಿಗೆ ಅದು ಸಕಾಲವಲ್ಲ ಅಂತ ಬಿಟ್ಟಿರ್ತಾರೆ. ಅದರ ಲಾಭವನ್ನು ನೀವು ಪಡ್ಕೊಳ್ಳಿ ಕರೆಕ್ಟಾಗಿ. ಇವತ್ತಿಗೆ ಇದು ಸಕಾಲವಲ್ಲ, ಈಗ ಬದಲಾವಣೆ ಮಾಡುವ ಸಮಯ ಅಲ್ಲ ಅನ್ನೋ ಕಾರಣಕ್ಕೆ ದೂರ ಸರಿದಿರ್ತಾರೆ. ಅದರ ಲಾಭನ ನೀವು ಪಡ್ಕೋಬೇಕು. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಾಗ ಅದು ವಿಜಯೇಂದ್ರಗೆ. ಉಳಿದವರಿಗೆ ಕಲ್ತ್ಕೊಳ್ಳೋರು ಕಲ್ತ್ಕೊಳ್ಳಿ, ಇಲ್ದ್ರೆ ಲೂಸ್ ಬಾಯಿಗಳು ಬಾಯಿಗೆ ಬಂದಂಗೆ ಮಾತಾಡಿ ಹೋಗಿ. ಪಕ್ಷದಲ್ಲಿದ್ದಾಗ ಮಾತಾಡೋದು ಬೇರೆ, ಹೊರಗಿದ್ದಾಗ ಮಾತಾಡೋದು ಬೇರೆ ಅಲ್ವಾ ಸರ್ ಯತ್ನಾಳು? ಅಂದರೆ ಪಕ್ಷದಲ್ಲಿದ್ದಾಗ ಮಾತಾಡಿದ್ರಿ, ಮಾತಾಡಲೇ ಬಿಡ್ರಿ, ನೋಡೋಣ ಮಾತಾಡ್ತಾರೆ. ಎಸ್
ರಾಜ್ಯದಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಕೆ ವಿಚಾರದಲ್ಲಿ ಕೇಳಿಬಂದಿದ್ದ ನಾನಾ ಆರೋಪಗಳ ಕುರಿತಾಗಿ ಅನುಮಾನಗಳ ಕುರಿತಾಗಿ ಬಗೆಹರಿಸುವಂತಹ ಪ್ರಯತ್ನವನ್ನ ಕೆಜೆ ಜಾರ್ಜ್ ಅವರು ಇವತ್ತು ಸುದ್ದಿಗೋಷ್ಠಿ ನಡೆಸುವ ಮೂಲಕವಾಗಿ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಹೊಸ ಕನೆಕ್ಷನ್ಗೆ ಮಾತ್ರ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡಲಾಗುತ್ತೆ, ಹೀಗಾಗಿ ಕಡಿಮೆ ಪ್ರಮಾಣದಲ್ಲಿ ಸ್ಮಾರ್ಟ್ ಮೀಟರ್ಗಳಿಗೆ ಆರ್ಡರ್ ಮಾಡಿರೋದ್ರಿಂದ ದರ ಜಾಸ್ತಿ ಆಗಿದೆ ಅಂತೆಲ್ಲ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. 4 ಪ್ರಕಾರನೇ ನಾವು ಮಾಡಿದ್ದೀವಿ. ಅದು ಯಾವುದು ವೈಲೇಷನ್ ಆಗಿದೆ ಅಂದ್ರೆ ಯಾವುದು ವೈಲೇಷನ್ ಆಗಿದೆ ದಯವಿಟ್ಟು ಹೇಳಿ, ನಾನು ಅದನ್ನು ಕ್ಲಾರಿಫಿಕೇಶನ್. ರಾಜಾಶ್ರೀಯನ್ನು ನಮ್ಮಲ್ಲಿ ಏನಾದರೂ ರಾಂಗ್ ಆದರೆ ಮಂತ್ರಿಗಳಿಗೆ ಅದನ್ನೇನು ಹೇಳಬೇಕಾಗಿಲ್ಲ, ಎಲ್ಲಿಗೆ ಹೇಳಬೇಕೋ ಅಲ್ಲಿಗೆ ಹೇಳೋಣ. ಅದನ್ನು ವೈಲೇಷನ್ ರಾಜಶ್ರೀದು ಯಾವುದಾಗಿದೆ, ಮೀಟರ್ ರೇಟ್ ಯಾಕೆ ಡಿಸೈಡ್ ಆಗಿದೆ ಅನ್ನೋದನ್ನು ಎಲ್ಲಿ ಹೇಳಬೇಕೋ ಅಲ್ಲಿ ಹೇಳೋಣ. ನೀವೇ ರಿಪೇರಿ ಮಾಡಿಕೊಂಡ್ರೆ ಒಳ್ಳೇದು, ಇದ್ರೆ ಇಲ್ಲಿ ಹೇಳಬೇಕೋ ಅಲ್ಲಿ ಹೇಳೋಣ, ತೊಂದರೆ ಇಲ್ಲ, ಏನೂ ಆಗೇ ಇಲ್ಲ ಅಂತಿದೆ. KPC ಕಾಯ್ದೆನೇ ಉಲ್ಲಂಘನೆ ಆಗಿಲ್ಲ, ನೀವು ಪ್ರಕಾರ ಎಲ್ಲ ನಡೆದಿದೆ, ರೇಟ್ ಕರೆಕ್ಟ್ ಆಗಿದೆ. ಎಲ್ಲಿ ರೇಟ್ ಕರೆಕ್ಟ್ ಆಗಿದೆ ಮಿಸ್ಟರ್ ಮಿನಿಸ್ಟರ್? ಎಲ್ಲಿ ಕರೆಕ್ಟ್ ಆಗಿದೆ ರೇಟು? ಯು ಸ್ಟಿಲ್ ಸೇಯಿಂಗ್? ಹೇಳ್ಬೋದು, ನಿಮ್ಮ ಇಷ್ಟ. ನಾವು ಬಲ್ಕ್ ಆಗಿ ತಗೊಂಡಿಲ್ಲ, ಬರೀ ಹೊಸ ಕನೆಕ್ಷನ್ ಮಾತ್ರ. ನನಗೆ ಯಾಕ್ರಿ ಅದನ್ನು ಹೇಳ್ತಿದ್ದೀರಿ? ನಿಮ್ಮ ದರಿದ್ರದ ಹಣೆ ಬರಹಕ್ಕೆ ನಿಮ್ಮ ಗ್ರಾಚಾರದ್ದು ಅದು ಅದರಿಂದ ಆಗಿರೋದು, ನನ್ನಿಂದಲ್ಲ. ನಾನು ಹೇಳಿದ್ನ ನಿಮಗೆ ಬಾಕಿ ಉಳಿಸ್ಕೋ ಎಸ್ಕಾಮ್ಗಳಿಗೆ ಅಂತ ನಾನು ಹೇಳಿದ್ನ ನಿಮಗೆ? ನಾನು ತಿಂದಿದ್ನ ದುಡ್ಡನ್ನು ಹೇಸಿಗೆನಾ? ನಾನು ಈ ಮಂತ್ರಿಗೆ ಹೇಳ್ತಿಲ್ಲ, ಇಡೀ ಸಿಸ್ಟಮ್ಗೆ ಹೇಳ್ತಾ ಇರೋದು. ನಾನು ತಿಂದಿದ್ನ ವೃಷಭಾವತಿ ಹೇಸಿಗೆನಾ? 10,000 ಕೋಟಿ 8,000 ಕೋಟಿ ಎಸ್ಕಾಮ್ಗಳಿಗೆ ಡ್ಯೂ ಉಳಿಸೋಕ್ಕೆ ನಿಮಗೆ ಕಟ್ಟಕ್ಕಾಗಲಿಲ್ಲ ಅಂತ ಅಂದಾಗ ರಾಜ್ಯ ಸರ್ಕಾರ ನಾನು ತಿಂದಿದ್ನ? ತಿಂದವ್ರು ನೀವು. ನಿಮ್ಮ ಮನೆಗಳಲ್ಲಿ ಇನ್ನೂ ಯಾವನಿಗೂ ಲಕ್ವ ಹೊಡೆದಿಲ್ಲ. ತಿಂದಿದ್ದಕ್ಕೆ ಲಕ್ವನೂ ಹೊಡೆಯಲ್ಲ ಯಾರ ಮನೆಯಲ್ಲೂ. ಹಂಗೆ ತಿಂತಾರೆ ಒಳ್ಳೆ. ಯಾರ್ರೀ ದುಡ್ಡು ಕಟ್ಟಕ್ಕಾಗಲ್ಲ ಅಂದರು? ಅದರಿಂದ ನನ್ನ ಇಷ್ಟ. ನೀವು ಯಾರು ಜಾರ್ಜ್ ಹತ್ರ ದುಡ್ಡಿದೆಯಲ್ಲ ಸಿಕ್ಕಾಬಟ್ಟೆ, ನೀವೇ ಕೊಟ್ಬಿಡಿ ಎಲ್ಲರಿಗೂ ಒಂದೊಂದು ಮೀಟರ್ನ ಪುಕ್ಕಟೆ ಕೊಟ್ಬಿಡಿ. ನಿಮ್ಮ ಹತ್ರ ದುಡ್ಡಿದೆಯಲ್ಲ ಸಿಕ್ಕಾಬಟ್ಟೆ, ಅಷ್ಟು ಮಾಡಕ್ಕೆ ನಿಮ್ಮ ಆಫೀಸರ್ಗಳ ಹತ್ರ ಯಾರ್ಯಾರ ಹತ್ರ ದುಡ್ಡಿದೆ ಎಲ್ಲರೂ ಕಲೆಕ್ಟ್ ಮಾಡ್ಕೊಂಡು ಕರ್ಕೊಂಬನ್ನಿ. ಯಾರ್ಯಾರು ಶ್ರೀಮಂತಿಕೆ ಇದೆ ನೋಡೋಣ. ಕೊಡಿ, ನೀವೇ ಕೊಡಿ. ನೀವೇ ಯಾರು ಹೇಳೋಕ್ಕೆ? ನಾನು ಕೋಟಿ ರೂಪಾಯಿ ಖರ್ಚು ಮಾಡ್ತೀನಿ. ಆಯ್ತಪ್ಪ, ಚೀಫ್ ಮಿನಿಸ್ಟರ್ ಮನೆಗೆ ಫರ್ನಿಚರನ್ನು ತಂದು ಹೊಸದು ಹಾಕೋಕ್ಕೆ ಕಾಸಿದೆಯಾ? ಕಾಸಿಲ್ಲದೆ ಇರೋ ಸರ್ಕಾರದಲ್ಲಿ ಮಂತ್ರಿಗಳಿಗೆ ಮನೆಗಳನ್ನು ಕಟ್ಕೊಡೋದೋ ಅಥವಾ ಮನೆಗಳಿಗೆ ಫರ್ನಿಚರ್ ತರೋದೋ, ಕಾರ್ಗಳನ್ನು ತರೋಕ್ಕೆ ಕಾಸಿದೆಯಾ? ಸಂಬಳ ಜಾಸ್ತಿ ಮಾಡಿಕೊಂಡು ಲಜ್ಗೆಟ್ಟವ್ರ ಥರ ತಿನ್ನೋಕ್ಕೆ ದುಡ್ಡಿದೆಯಾ? ಗೃಹಲಕ್ಷ್ಮಿಗೆ ತಿಂಗಳಿಗೆ ದುಡ್ಡು ಕೊಡೋಕ್ಕಾಗದೇ ಇರೋ ಯೋಗ್ಯತೆ ಇಲ್ಲದೆ ಇದ್ದವರು ನೀವ್ಯಾಕ್ರಿ ತೊಗೊಂಡು ತಿಂತಾ ಇದ್ದೀರಿ ಅಂತ ನಾನು ಕೇಳಿದ್ರೆ ಹೆಂಗಿರುತ್ತೆ? ನಿಮ್ಗೇನು ಹಕ್ಕಿದೆ ಅಂತ. ನಾನು ಮನೆ ಕಟ್ಟಿದ್ದು ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಕಟ್ಟವನು 5,000 ರೂಪಾಯಿ ಮೀಟ್ರ್ ಹಾಕ್ಸೋಕ್ಕಾಗಲ್ವಾ ಅಂದಂಗೆ ನೀನು ನನ್ನ ದುಡ್ಡಲ್ಲಿ ಇದೆಲ್ಲ ತಿಂದು ಬಂದು ತೇಗ್ತಿರೋ ನೀವು ಗೃಹಲಕ್ಷ್ಮಿಗೆ ಕಾಸು ಕೊಡೋಕ್ಕೆ ಯೋಗ್ಯತೆ ಇಲ್ಲದೆ ಇರುವ ಕಚಡಗಳೇ ಅಂತ ನಾನು ಕೇಳಿದ್ರೆ ಏನಿರುತ್ತೆ? ಹೇಗಿರುತ್ತದು? ನೀವ್ಯಾರ್ರಿ ನಮಗೆ ಹೇಳೋಕ್ಕೆ? ಮೀಟರ್ ರೇಟು ಹೇಗಾಯಿತು ಹೀಗೆ ಹೇಳಿ. ನಿಮ್ಮ ಕಚಡ ಅಧಿಕಾರಿಗಳ ಬುದ್ಧಿಯಿಂದಾಗಿದ್ದಕ್ಕೆ ನಾನಲ್ಲ ಜವಾಬ್ದಾರಿ. ಬರುತ್ತೆ, ಬರಲಿ, ವಿ ವಿಲ್ ಟೇಕ್ ಇಟ್ ಅಪ್ ನಿಧಾನಕ್ಕೆ. ಎಸ್. ಸೊ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಸರ್. ಏನು ಉತ್ತರ ಬೇಕಾರೋ ಅವ್ರು ಕೊಟ್ಕೊಳ್ಳಿ, ಆಮೇಲೆ ನೋಡೋಣ ಅದನ್ನು. ಫಸ್ಟು ನಿಮ್ಮನ್ನು ನೇತಾಕಕ್ಕೆ ಏನು ಬೇಕು ಅದನ್ನು ಮಾಡ್ಕೊಳ್ಳೋಣ ವ್ಯವಸ್ಥೆ, ಆಮೇಲೆ ನೋಡ. ಇವ್ರನ್ನೇನು ಕೇಳೋದು ಬೇಡ, ನಿಮ್ಮನ್ನೇನು ಕೇಳೋದು ದಾದಪಿರಿ. ಅದನ್ನು ಐ ಆಮ್ ಟೆಲಿಂಗ್ ಜಾರ್ಜ್, ಲುಕ್ಸ್ ಲೈಕ್ ಯು ಆರ್ ಬೀಯಿಂಗ್ ಮಿಸ್ಲೆಡ್ ಕಂಪ್ಲೀಟ್ಲಿ. ಹಳೆ ಕೇಸ್ಗಳೆಲ್ಲ ಮಾಡ್ದಂಗೆ ನೀವು ತುಂಬ ಅಧಿಕಾರಿಗಳ ಮಾತು ಕೇಳೋದು ಜಾಸ್ತಿ. ಹೇಳಿದ್ದಕ್ಕೆಲ್ಲ ತಳ್ಳೆಳ್ಳಾಡಿಸ್ಕೊಂಡು ಹೋಗ್ತೀರಿ. ಯಾಕಂದರೆ ದೇವರು ನಿಮಗೆ ವಿಪರೀತವಾದ ಸಂಪತ್ತನ್ನು ಕೊಟ್ಬಿಟ್ಟಿದ್ದಾನೆ. ಏನಾಗಬೇಕು? ಹಾಗಾಗಿ ಸಾಕು. ಎಲೆಕ್ಷನ್ನು ರಾಜಕಾರಣನ ಮನೋಸ್ಥಿತಿಗೆ ಬಂದವರು ಬಾಯಿ ಬಂದಂಗೆ ದಾರಿ ತಪ್ಪಿಸ್ತಿದ್ದಾರೆ ಆಫೀಸರ್ಗಳು. ಒಬ್ಬೊಬ್ಬ 6 ಪೋಸ್ಟು 7 ಪೋಸ್ಟನ್ನು ಇಟ್ಕೊಂಡು ಅಡಿಷನಲ್ ಚಾರ್ಜಲ್ಲಿ. ಯು ಆರ್ ಗೆಟಿಂಗ್ ಕಾಟ್ ಬಿಕಾಸ್ ಆಫ್ ಹಲ್ಕಟ್ ಕೆಲಸದ ಅದರ್ಸಿಂದ. ಫೇಸ್ ಇಟ್ ಆರ್ ಕರೆಕ್ಟ್ ಇಟ್, ಚಾಯ್ಸ್ ಈಸ್ ಯುವರ್ಸ್.